ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಾಡ್ಲೆ ಮಶಾಕ್ ದರ್ಗಾ ಸಂಬಂಧಿತ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡೆಯುವ ಸರ್ಕಾರದ ನಿರ್ಧಾರಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ಕ್ರಮವನ್ನ ಓಲೈಕೆ ರಾಜಕೀಯ ಅಂತೇಳಿ ಆರೋಪಿಸಿರುವ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿವೆ. ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾರಾದ್ರೂ ಹೋರಾಟ ಮಾಡಿದ್ರೆ ಅದು ಕ್ರಿಮಿನಲ್ ಕೇಸ್ಗಳಲ್ಲ. ಆದರೂ ಕೂಡ ನಾರಾಯಣಗೌಡರಂತವರನ್ನ ತೆಗೆದುಕೊಂಡೋಗಿ ನೀವು ಜೈಲಲ್ಲೇ ಇಟ್ರೆ ಅವರೇನು ಕ್ರಿಮಿನಲ್ ಆಕ್ಟ್ ಅಲ್ಲ ಮಾಡಿದ್ದು. ಹೋರಾಟ ಮಾಡತಕ್ಕಂಥದ್ದು ಅವರ ಹಕ್ಕು. ಅನೇಕ ಕನ್ನಡ ಸಂಘಟನೆಗಳನ್ನ ಇದೇ ರೀತಿ ಹೋರಾಟ ಮಾಡಿದವ್ರನ್ನ ನೀವು ಕ್ರಿಮಿನಲ್ ಕೇಸ್ಗಳನ್ನಾಗಿ ಪರಿವರ್ತನೆ ಮಾಡಿ ಅವ್ರ ಮೇಲೆ ಹಾಕಿದ್ರಿ. ಅದು ಕ್ರಿಮಿನಲ್ ಕೇಸ್ ಆಗೋದಿಲ್ಲ, ಅದರಿಂದಾಗಿ ನೀವು ವಾಪಸ್ ತಗೋಬಹುದು. ಆದರೆ ಈ ರೀತಿ ಠಾಣೆಗಳಿಗೆ ಬೆಂಕಿ ಹಚ್ಚುವುದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚುವುದು, ಕಲ್ಲು ಹೋರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಇದಕ್ಕೆ ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿಯ ಓಲೈಕೆ ರಾಜಕಾರಣ. ಯಾರು ಸರ್ಕಾರಿ ಆಸ್ತಿಪಾಸ್ತಿಯನ್ನ ನಾಶ ಮಾಡ್ಲಿಕ್ಕೆ ಹೊರಟಿದಾರೋ, ಸರ್ಕಾರಿ ಅಧಿಕಾರಿಗಳ ಮೇಲೆ ಗೂಂಡಾವರ್ತನೆಯನ್ನ ಯಾರು ಮಾಡ್ತಾ ಬಂದಿದಾರೋ ಮತ್ತು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಯಾರು ಮಾಡಿದಾರೋ ಅಂಥವರ ಕೇಸುಗಳನ್ನು ಈ ಹಿಂದಿನ ಹೋರಾಟಗಾರರ ಹೆಸರಿನ ನೆಪದಲ್ಲಿ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಓಲೈಕೆ ರಾಜಕಾರಣಕ್ಕೆ ಒಂದು ಇತಿಮಿತಿಗಳಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳು ಸಂಪೂರ್ಣವಾಗಿ ಹದಗೆಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಸರ್ಕಾರ ಬಂದ ನಂತರ SDPI PFIನ ಸಂಘಟನೆಗಳ ಬಗ್ಗೆ, ನಕ್ಸಲರ ಬಗ್ಗೆ ಮೃದು ಧೋರಣೆಯನ್ನು ತೆಗೆದುಕೊಂಡು ಅವರ ಎಲ್ಲ ಕೇಸುಗಳನ್ನು ವಾಪಸ್ ತೆಗೆಯುವಂಥದ್ದು ಮತ್ತು ಅವರಿಗೆ ಕ್ಷಮಾಪಣೆಯನ್ನು ಕೊಡುವಂಥದ್ದು ಸರ್ಕಾರದ ಧೋರಣೆ ಆಗಿಬಿಟ್ಟಿದೆ. ಇದನ್ನು ಸರ್ಕಾರ ಎಲ್ಲರೂ ಒಂದು ಕಡೆಗೆ ಸ್ಪಷ್ಟ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ರಾ?